ಭಾರತದ ಇತಿಹಾಸದಲ್ಲಿ 1526ರ ಕಾಲಾವಧಿಯಿಂದ ಮೊಘಲರ ಆಳ್ವಿಕೆ ಅಂತಕ್ಕಂಥದ್ದು ಭಾರತ ಇತಿಹಾಸದಲ್ಲಿ ಏನು ಪ್ರಾರಂಭಗೊಂಡಿತ್ತು, ಆ ಮೊಘಲರ ಅವನತಿ ಅಂತಕ್ಕಂಥದ್ದು ಕೈಗೊಂಡ ನಂತರ ಭಾರತದ ಭಿನ್ನವಾಗಿರ್ತಕ್ಕಂಥ ಭಾಗಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಸ್ವತಂತ್ರವಾಗಿರ್ತಕ್ಕಂತಹ ರಾಜ್ಯಗಳ ಒಂದು ಉದಯಕ್ಕೆ ಅದು ಅವಕಾಶವನ್ನು ಅದು ಕಲ್ಪಿಸಿಕೊಟ್ಟು. ಯಾಕಿಲ್ಲಿ ಮೊಘಲರ ಆಳ್ವಿಕೆ ಅಂತಕ್ಕಂಥದ್ದು ಕೊನೆಗೊಂಡ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಉದಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತ ನಾವು ನೋಡಿದಾಗ, ಒಂದು ಸಮಗ್ರವಾಗಿರ್ತಕ್ಕಂತಹ ಒಬ್ಬ ಅರಸ ಅಥವಾ ಸಾಮ್ರಾಜ್ಯ ಅಂತಕ್ಕಂಥದ್ದು ಅವನತಿ ಆದಾಗ ಅರಾಜಕತೆ ಅಂತಕ್ಕಂಥದ್ದು ಬಿಂಬಿತವಾಗುತ್ತೆ. ಇದರ ಪ್ರತಿಫಲವಾಗಿ ಅನೇಕ ರಾಜ್ಯಗಳು ಭಾರತದಲ್ಲಿ ಅಸ್ತಿತ್ವವನ್ನು ಇಲ್ಲಿ ಪಡೆದುಕೊಳ್ಳೋದಕ್ಕೆ ಪ್ರಾರಂಭಗೊಂಡು, ಅವರಲ್ಲಿ ಕೂಡ ಪ್ರಮುಖರಾಗಿ ಹೊರಹೊಮ್ಮಿದವರಲ್ಲಿ ಮರಾಠರು ಕೂಡ ಅವರು. ಈ ಮರಾಠರ ರಾಜ್ಯ ಸ್ಥಾಪಕ ಅಂತಂದರೆ ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕನಾದ. ಹಾಗಾದರೆ ಶಿವಾಜಿಯ ಆರಂಭಿಕ ಜೀವನ ಅಂತಕ್ಕಂಥದ್ದು ಹೇಗಿತ್ತು? ಅವರ ತಂದೆ ತಾಯಿಗಳು ಯಾರು? ಹೇಗೆ ಮರಾಠ ರಾಜ್ಯವನ್ನು ಶಿವಾಜಿ ಇಲ್ಲಿ ಸಂಘಟಿತಗೊಳಿಸಿದ ಅಂತ ನಾವಿಲ್ಲಿ ನೋಡಿದಾಗ, ಶಿವಾಜಿ ಸಾಮಾನ್ಯ ಶಕ 1627ರಲ್ಲಿ ಶಿವನೇರಿ ಎಂಬಲ್ಲಿ ಈತ ಜನನವನ್ನು ಪಡೆದುಕೊಂಡ. ತಂದೆ ಶಹಜಿ ಭೋನ್ಸ್ಲೆ, ತಾಯಿ ಜೀಜಾಬಾಯಿ. ಶಹಜಿ ಭೋನ್ಸ್ಲೆ ಮತ್ತು ಜೀಜಾಬಾಯಿಯ ಇಲ್ಲಿ ಪುತ್ರನಾಗಿ 1427ರಲ್ಲಿ ಶಿವಾಜಿ ಜನನವನ್ನು ಇಲ್ಲಿ ಪಡೆದುಕೊಂಡ. ಶಹಜಿ ಒಬ್ಬ ಸೇನಾ ಸರದಾರ. ಈತ ಆರಂಭದಲ್ಲಿ ಅಹಮದ್ ನಗರದ ಸುಲ್ತಾನರಲ್ಲಿ, ನಂತರ ಬಿಜಾಪುರದ ಸುಲ್ತಾನರಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವನು ಸೇವೆ ಸಲ್ಲಿಸಿರ್ತಾನೆ. ಈ ಅಹಮದ್ ನಗರ ಬಿಜಾಪುರದ ಶಾಹಿ ಸುಲ್ತಾನರು ಅಂತಂದರೆ ಇವು 5 ಶಾಹಿ ಮನೆತನಗಳಲ್ಲಿ ಎರಡು. ನಾವು ಬಿರಾರ್, ಗೋಲ್ಕೊಂಡ್ ಅಂತಕ್ಕಂಥದ್ದನ್ನು ಹೇಳ್ತೀವಿ, ಬೀದರ್ ಹೇಳ್ತೀವಿ. ಅದರಲ್ಲಿ ಈ ಅಹಮದ್ ನಗರ್ ಮತ್ತು ಬಿಜಾಪುರದ ಸುಲ್ತಾನರು ಕೂಡ ಶಾಹಿ ಸುಲ್ತಾನರಲ್ಲಿ ಪ್ರಮುಖರಾಗಿದ್ದರು. ಹೀಗೆ ಶಹಜಿ ಆರಂಭದಲ್ಲಿ ಅಹಮದ್ ನಗರದ ಸುಲ್ತಾನರಲ್ಲಿ, ನಂತರ ಬಿಜಾಪುರದ ಸುಲ್ತಾನರಲ್ಲಿ ಈತ ಸೇನಾ ಸರ್ದಾರನಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಗೊಳಿಸ್ತಾನೆ. ಆದ್ದರಿಂದ ಶಹಜಿಗೆ ಪೂನಾ ಜಹಗೀರನಾಗಿ ಅವನಿಗೆ ನೀಡಲಾಗುತ್ತೆ. ಅಂದರೆ ಹಣದ ಬದಲಾಗಿ ಒಬ್ಬ ಸುಲ್ತಾನ ಕೃಷಿ ಭೂಮಿಯನ್ನು ಏನು ಅವನು ಕೊಡ್ತಾನೆ, ಬಳುವಳಿಯಾಗಿ ಕೊಡ್ತಾನೆ, ಅದನ್ನು ಜಹಗೀರ್ ಅಂತ ಹೇಳ್ತಾರೆ. ಅದರಲ್ಲಿ ಬರ್ತಕ್ಕಂಥ ಉತ್ಪನ್ನ ಅವನಿಗೆ ಆದಾಯವಾಗುತ್ತೆ. ಹೀಗೆ ಪೂನಾ ಶಹಜಿ ಭೋನ್ಸ್ಲೆಗೆ ಜಹಗೀರಾಗಿ ಬಂದಿದ್ದು. ಇದನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥವಳು ಆತನ ಮಡದಿ ಜೀಜಾಬಾಯಿ. ಹೀಗೆ ಜೀಜಾಬಾಯಿ ಪೂನಾ ಪ್ರದೇಶವನ್ನು ನೋಡಿಕೊಳ್ಳುತ್ತಾ, ಶಹಜಿ ಅವನ ಮತ್ತೊಂದು ಜಹಗೀರಾಗಿರ್ತಾನೆ ಬೆಂಗಳೂರು ಅಂತಕ್ಕಂಥ. ಅಂದರೆ ಸುಲ್ತಾನ್ನಿಂದ ಅವನಿಗೆ ಬಳುವಳಿಯಾಗಿ ನೀಡಲ್ಪಟ್ಟಿರ್ತಕ್ಕಂತಹ ಪ್ರದೇಶ ಎರಡು, ಒಂದು ಪೂನಾ, ಮತ್ತೊಂದು ಇಲ್ಲಿ ಬೆಂಗಳೂರು ಅಂತ ಹೇಳ್ತೀವಿ. ಆದ್ದರಿಂದ ಶಹಜಿ ಭೋನ್ಸ್ಲೆ ಬೆಂಗಳೂರಲ್ಲಿ ಅವನು ನೆಲೆಸಿರ್ತಾನೆ. ಆದರೆ ಜೀಜಾಬಾಯಿಯ ಗುಣ ಸ್ವಭಾವಗಳು ಹೇಗಿತ್ತು ಅಂತ ನಾವು ನೋಡಿದಾಗ, ಧೈರ್ಯ, ಧರ್ಮಶ್ರದ್ಧೆಯ ಸ್ವಭಾವದವಳಾಗಿರ್ತಕ್ಕಂತಹ ಜೀಜಾಬಾಯಿ ತನ್ನ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮ, ಶೌರ್ಯಗಳನ್ನು ಬಿಂಬಿಸ್ತಕ್ಕಂತಹ ಅನೇಕ ಇಲ್ಲಿ ಕಥೆಗಳನ್ನು ಇಲ್ಲಿ ಹೇಳುವುದರ ಮೂಲಕವಾಗಿ ಅವನಲ್ಲಿ ಇಂತಹ ಅನೇಕ ಗುಣಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಜೀಜಾಬಾಯಿ ಮಾಡ್ತಾರೆ. ರಾಮಾಯಣ, ಮಹಾಭಾರತ ಕಥೆಗಳನ್ನು ಮಗನಿಗೆ ಹೇಳ್ತಕ್ಕಂಥ ಇವೆಲ್ಲ ಕಥೆಗಳ ಒಂದು ಪ್ರತಿಫಲ ಏನು ಅಂತಂದರೆ, ಮಗನಲ್ಲಿ ಒಂದು ಇಲ್ಲಿ ಧೈರ್ಯದ ಒಂದು ಗುಣಗಳು ಅವನಲ್ಲಿ ಬೆಳೆದಕ್ಕೆ ಪ್ರಾರಂಭವಾಗುತ್ತೆ. ಹೀಗಾಗಿ ಶಿವಾಜಿ ತದನಂತರದಲ್ಲಿ ದಾದಾಜಿ ಕೊಂಡದೇವ್ ಅವರ ಬಳಿ ಶಿವಾಜಿ ಮಾರ್ಗದರ್ಶನವನ್ನು ಪಡಿತಾನೆ. ಹೀಗಾಗಿ ದಾದಾಜಿ ಕೊಂಡದೇವ್ ಶಿವಾಜಿಯ ಒಂದು ಇಲ್ಲಿ ವಿದ್ಯಾಗುರು. ಅದಷ್ಟೇ ಅಲ್ಲ, ಶಿವಾಜಿಗೆ ಆಡಳಿತ ಮತ್ತು ಯುದ್ಧದ ಕಲೆಗಳಲ್ಲಿ ತರಬೇತಿಯನ್ನು ಕೂಡ ದಾದಾಜಿ ಕೊಂಡದೇವ್ ಅಂತಕ್ಕಂಥವರು ಇಲ್ಲಿ ನೀಡ್ತಾನೆ. ಸೊ ಇವರ ಮಾರ್ಗದರ್ಶನದಲ್ಲಿ ಈತ ಈ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂತಹ ವಿಚಾರಗಳ ಬಗ್ಗೆ, ಸೈನಿಕವಾಗಿರ್ತಕ್ಕಂತಹ ಸಂಘಟನೆಗಳ ಬಗ್ಗೆ ಅನೇಕ ಮಾಹಿತಿಗಳನ್ನು ಇಲ್ಲಿ ದಾದಾಜಿ ಕೊಂಡದೇವರ ಬಳಿ ಇವರು ಕಲಿತುಕೊಳ್ತಾರೆ.
ಆದರೆ ಶಿವಾಜಿ ಇಬ್ಬರು ಪ್ರಮುಖವಾಗಿರ್ತಕ್ಕಂತಹ ವ್ಯಕ್ತಿತ್ವಕ್ಕೆ ಪ್ರಭಾವಿತರಾಗಿದ್ದರು. ಶಿವಾಜಿಯ ಒಂದು ಜೀವನದ ಮೇಲೆ ಅಥವಾ ಶಿವಾಜಿಯ ಮೇಲೆ ಪ್ರಭಾವಿತರಾಗಿರ್ತಕ್ಕಂಥ ಇಬ್ಬರು ಸಂತರು ಯಾರು ಅಂತ ನಾವು ನೋಡಿದಾಗ ಒಬ್ಬರು ಇಲ್ಲಿ ರಾಮದಾಸ್, ಮತ್ತೊಬ್ಬರು ತುಕಾರಾಮ್ ಅಂತ. ಎರಡು ಮಾರ್ಕ್ಸ್ಗೆ ಪರೀಕ್ಷೆ ದೃಷ್ಟಿಯಿಂದ ನಮ್ಗೆ ಪ್ರಶ್ನೆ ಕೇಳಬಹುದು. ಶಿವಾಜಿಯ ಒಂದು ಜೀವನದಲ್ಲಿ ಪ್ರಭಾವವನ್ನು ಬೀರಿದಂಥ ಇಬ್ಬರು ಸಂತರನ್ನ ಹೆಸರಿಸಿ ಅಂತ ನಮಗೆ ಪ್ರಶ್ನೆ ಕೇಳಿದಾಗ ಅಲ್ಲಿ ರಾಮದಾಸ್, ತುಕಾರಾಮ್ ಅಂತಕ್ಕಂತಹ ಒಂದು ಹೆಸರನ್ನ ನಾವಲ್ಲಿ ಬರೀಬೇಕಾಗುತ್ತೆ. ಸೊ ಈ ರೀತಿ ದಾದಾಜಿ ಕೊಂಡದೇವರ ಬಳಿ ಈತ ಆಡಳಿತ ಮತ್ತು ಯುದ್ಧ ಕಲೆಗಳನ್ನು ಕರಗತ ಮಾಡಿಕೊಂಡು ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಈ ಶಿವಾಜಿ ರಾಮದಾಸ್ ಮತ್ತು ತುಕಾರಾಮ್ನಿಂದ ಪ್ರಭಾವಿತರಾಗಿ ಮುಂದೆ ಶಿವಾಜಿ ಒಂದು ಸ್ವಂತವಾಗಿರ್ತಕ್ಕಂಥ ಸೈನ್ಯವನ್ನು ಸಂಘಟನೆ ಮಾಡೋದಕ್ಕೆ ಪ್ರಾರಂಭಗೊಳಿಸ್ತಾರೆ. ಆ ಜನ ಯಾರು ಅಂದರೆ ಅವರು ಮಾವಳಿಗಳು ಅಂತ. ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತಹ ಮಾವಳಿಗಳು ಶಿವಾಜಿಯ ಸ್ನೇಹಿತರಾಗಿದ್ದರು, ಅವರು ಶಿವಾಜಿಯ ಅನುಯಾಯಿಗಳಾಗಿದ್ದರು. ಹೀಗೆ ಆ ಮಾವಳಿಗಳ ಒಂದು ಸಹಾಯದಿಂದ ಶಿವಾಜಿ ತನ್ನದೇ ಆಗಿರತಕ್ಕಂಥ ಒಂದು ಸೈನ್ಯವನ್ನು ಈತ ಸಂಘಟನೆಯನ್ನು ಮಾಡಿದ. ಹೀಗೆ ಒಂದು ಮಾವಳಿ ಜನಾಂಗದಿಂದ ಒಂದು ಸೈನ್ಯವನ್ನು ಸಂಘಟನೆಯನ್ನು ಮಾಡಿಕೊಂಡು ಆರಂಭದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟವಾಗಿರ್ತಕ್ಕಂಥ ಯುದ್ಧಗಳನ್ನು ಶಿವಾಜಿ ಅಂತಕ್ಕಂಥವನು ಇಲ್ಲಿ ಕೈಗೊಳ್ತಾನೆ. ಶಿವಾಜಿ ತನ್ನ 20ನೇ ವಯಸ್ಸನ್ನು ತಲುಪುವುದಕ್ಕಿಂತ ಒಂದು ಪೂರ್ವದಲ್ಲಿ ಆತ ತನ್ನ ಸೈನಿಕ ಜೀವನವನ್ನೇ ಆರಂಭಗೊಳಿಸಿದರು. ಹೀಗೆ ಮಾವಳಿಗಳ ನೆರವಿನಿಂದ ಶಿವಾಜಿ ತೋರಣ ಕೋಟೆಯನ್ನು ವಶಪಡಿಸಿಕೊಂಡು ಇವನು ಚಿಕಾನ್, ಸಿಂಹಗಢ್, ಪುರಂದರ್ಗಢ್, ಕೊಂಡನ್ ಮುಂತಾದ ಕೋಟೆಗಳನ್ನು ಇಲ್ಲಿ ವಶಪಡಿಸಿಕೊಂಡು ಬಿಜಾಪುರದ ಸುಲ್ತಾನ್ನಿಂದ ಇವುಗಳನ್ನೆಲ್ಲ ಆತ ಗೆದ್ದುಕೊಂಡು, ಹಾಗಾದರೆ ಬಿಜಾಪುರದ ಸುಲ್ತಾನ ತಟಸ್ಥ ನೀತಿಯನ್ನು ಅನುಸರಿಸಿದ್ದ. ಇದರಿಂದ ಕುಪಿತನಾಗಿರ್ತಕ್ಕಂತಹ ಬಿಜಾಪುರದ ಸುಲ್ತಾನ್ಗೆ ಅಪಾರವಾಗಿರ್ತಕ್ಕಂಥ ನಷ್ಟ ಉಂಟಾಯಿತು. ಆದ್ದರಿಂದ ಶಿವಾಜಿಯ ತಂದೆ ಶಹಜಿ ಭೋಂಸ್ಲೆಯನ್ನು ಇಲ್ಲಿ ಬಂಧನಕ್ಕೊಳಪಡಿಸಲಾಯಿತು. ಆದರೆ ಶಿವಾಜಿ ತನ್ನ ಜಾಣ್ಮೆಯಿಂದ ಅವರ ತಂದೆಯನ್ನು ಬಿಡುಗಡೆಗೊಳಿಸಿಕೊಂಡು ಶಿವಾಜಿ ತನ್ನ ಗಮನವನ್ನು ಮುಂದೆ ಕೊಂಕಣ ತೀರದ ಕಡೆ ಹರಿಸಿ ಜಾವಳಿ ಪ್ರದೇಶವನ್ನು ಈತ ಆಕ್ರಮಣ ಮಾಡಿಕೊಂಡು ಇಲ್ಲಿ ಪ್ರತಾಪಗಢ ಅಂತಕ್ಕಂತಹ ಒಂದು ಹೊಸ ಕೋಟೆಯನ್ನು ಈತ ನಿರ್ಮಾಣವನ್ನು ಮಾಡಿದ. ಹೀಗೆ ಶಿವಾಜಿ ತನ್ನ 20ನೇ ವಯಸ್ಸಿಗೆ ತಲುಪುವುದಕ್ಕಿಂತ ಪೂರ್ವದಲ್ಲಿ ಏನೊಂದು ಸೈನಿಕ ಜೀವನವನ್ನು ಈತ ಆರಂಭಗೊಳಿಸಿದ. ಆದರೆ ಹೀಗೆ ಪ್ರತಾಪಗಢ ಅಂತಕ್ಕಂಥ ಒಂದು ಕೋಟೆಯನ್ನು ನಿರ್ಮಿಸಿಕೊಂಡ ನಂತರ ಶಿವಾಜಿ ರಾಜ್ಯ ಒಂದು ಸಂಘಟನೆಯ ಕಾರ್ಯದಲ್ಲಿ ಈತ ತೊಡಗಿಕೊಂಡ. ಆ ನಿಟ್ಟಿನಲ್ಲಿ ಏನು ಬಿಜಾಪುರದ ಸುಲ್ತಾನ್ನ ವಿರುದ್ಧ ಇಲ್ಲಿ ವೈರತ್ವವನ್ನು ಈತ ಇಲ್ಲಿ ಕೈಗೊಂಡಿದ್ದ. ಅದರ ಪ್ರತಿಫಲವಾಗಿ ಶಿವಾಜಿಯನ್ನು ದಂಡಿಸಬೇಕು, ಶಿಕ್ಷಿಸಬೇಕು, ಅವನ ಒಂದು ಪ್ರಭಾವವನ್ನು ಕಡಿತಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜಾಪುರದ ಸುಲ್ತಾನ ಅಫ್ಜಲ್ ಖಾನ್ ಅಂತಕ್ಕಂತಹ ಒಬ್ಬ ಸೇನಾ ದಂಡನಾಯಕನನ್ನು ಇಲ್ಲಿ ಶಿವಾಜಿಯನ್ನು ಹತ್ತಿಕ್ಕಲಿಕ್ಕೆ ಅಂತ ಕಳಿಸ್ತಾರೆ. ಹೀಗೆ 1659ರಲ್ಲಿ ಶಿವಾಜಿ ಮತ್ತೆ ಅಫ್ಜಲ್ ಖಾನನ ಒಂದು ಮಧ್ಯ ಒಂದು ಸಂಘರ್ಷ ಅಂತಕ್ಕಂಥದ್ದು ಏರ್ಪಡ್ತು. ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ಶಿವಾಜಿ ಅಂತಕ್ಕಂಥವನು ತನ್ನ ಸೈನಿಕ ಚಟುವಟಿಕೆಗಳನ್ನು ಏನು ಮುಂದುವರಿಸ್ತಾನೆ. ಇದರಿಂದ ಶಿವಾಜಿಯನ್ನು ಶಿಕ್ಷಿಸಬೇಕು, ದಂಡಿಸಬೇಕು, ಅವನ ಪ್ರಭಾವವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜಾಪುರದ ಸುಲ್ತಾನರು ಇಲ್ಲಿ ಅಫ್ಜಲ್ ಖಾನ್ ಅಂತಕ್ಕಂತಹ ಒಂದು 6 ಅಡಿ ಎತ್ತರದ ಅಜಾನಬಾಹು ವ್ಯಕ್ತಿತ್ವ ಹೊಂದಿರತಕ್ಕಂತಹ ಒಬ್ಬ ಅಫ್ಜಲ್ ಖಾನನ್ನು ಶಿವಾಜಿಯನ್ನು ಹತ್ತಿಕ್ಕಲಿಕ್ಕೆ ಕಳುಹಿಸ್ತಾರೆ. ಅಂದರೆ ಶಿವಾಜಿ ಬಹಳ ಚತುರತೆಯ ಸ್ವಭಾವವನ್ನು ಉಳ್ತಕ್ಕಂಥವನಾಗಿದ್ದ. ಆದ್ದರಿಂದ ಶಿವಾಜಿ ಅಫ್ಜಲ್ ಖಾನ್ನ ಬಿಡಾರಿಗೆ ಮುತ್ತಿಗೆಯನ್ನು ಹಾಕಿ ವ್ಯಾಘ್ರನಕ ಅಂತಕ್ಕಂತಹ ಒಂದು ಆಯುಧದಿಂದ ಶಿವಾಜಿ ಅಫ್ಜಲ್ ಖಾನನ್ನು ಕೊಂದು ಅವನ ಬಿಡಾರವನ್ನು ಲೂಟಿಗೊಳಿಸಿ 1661ರಲ್ಲಿ ಮುಂದೆ ಬಿಜಾಪುರದ ಸುಲ್ತಾನ ಶಾಂತಿ ಒಪ್ಪಂದವನ್ನು ಇಲ್ಲಿ ಮಾಡಿಕೊಂಡು ಶಿವಾಜಿ ಆಕ್ರಮಿತವಾಗಿರತಕ್ಕಂಥ ಪ್ರದೇಶಗಳಿಗೆ ಅವನು ಮಾನ್ಯತೆಯನ್ನು ಕೊಟ್ಟ. ಅಂದರೆ ಈ ಪೂರ್ವದಲ್ಲಿ ಏನೋ ಅನೇಕ ಪ್ರದೇಶಗಳನ್ನು ಈತ ವಶಪಡಿಸಿಕೊಂಡಿದ್ದ. ಸಿಂಹಗಢ್, ಪುರಂದರ್ಗಢ್,
ಚಿಕಾನ್, ಕೊಂಡನ್ ಅಂತಕ್ಕಂಥ ಕೋಟೆಗಳನ್ನು ಏನು ಬಿಜಾಪುರ ಸುಲ್ತಾನನಿಂದ ವಶಪಡಿಸಿಕೊಂಡಿದ್ದ, ಆ ಶಿವಾಜಿಯ ಆಕ್ರಮಿತವಾಗಿರ್ತಕ್ಕಂತಹ ಪ್ರದೇಶಗಳಿಗೆ ಸುಲ್ತಾನ ಇಲ್ಲಿ ಮಾನ್ಯತೆಯನ್ನು ಇದು ಕಲ್ಪಿಸಿಕೊಂಡ. ಇನ್ನು 1663ರಲ್ಲಿ ಆಗಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಸಂಘರ್ಷ ಏನು ಅಂತ ನಾವು ನೋಡಿದಾಗ ಇಲ್ಲಿ ಶಿವಾಜಿ ಮತ್ತೆ ಔರಂಗಜೇಬ್ ಅಂತ, ಶಿವಾಜಿ ಮತ್ತೆ ಔರಂಗಜೇಬನಿಗೆ ಸೇರಿರ್ತಕ್ಕಂಥ ಹಲವು ಕೋಟೆಗಳನ್ನು ಶಿವಾಜಿ ಅಂತಕ್ಕಂಥವನು ವಶಪಡಿಸಿಕೊಂಡಿದ್ದ. ಶಿವಾಜಿಯ ಆಕ್ರಮಣವನ್ನು ತಡಿಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಇಲ್ಲಿ ಔರಂಗಜೇಬ್ ಅಂತಕ್ಕಂಥವನು ಶಹಿಸ್ತಾ ಖಾನ್ ಅಂತಕ್ಕಂತಹ ಒಬ್ಬ ದಖನ್ನಿಗೆ ಅಂದರೆ ಭಾರತದ ದಕ್ಷಿಣದ ಭಾಗಕ್ಕೆ ಒಬ್ಬ ಹೊಸ ರಾಜ್ಯಪಾಲನನ್ನಾಗಿ ಅವನನ್ನು ನೇಮಕ ಮಾಡಿ ಅವನನ್ನು ಪುನಃ ಒಳಗೊಂಡಂತೆ ವಿಶಾಲವಾಗಿರತಕ್ಕಂತಹ ಮರಾಠ ಪ್ರದೇಶವನ್ನು ವಶಪಡಿಸಿಕೊಳ್ಳುವಲ್ಲಿ ಶಹಿಸ್ತಾ ಖಾನ್ ಬಹಳ ಯಶಸ್ವಿಯಲ್ಲ. ಅಂದರೆ ಶಿವಾಜಿಯ ಒಂದು ಪ್ರಭಾವವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಗಿರತಕ್ಕಂಥ ಚಟುವಟಿಕೆಗಳಲ್ಲಿ ಔರಂಗಜೇಬನ ಪ್ರದೇಶಗಳನ್ನು ಅಥವಾ ಕೋಟೆಗಳನ್ನು ಏನು ಶಿವಾಜಿ ವಶಪಡಿಸಿಕೊಂಡಿದ್ದ, ಆ ವಶಪಡಿಸಿಕೊಂಡಿರ್ತಕ್ಕಂಥ ಕೋಟೆಗಳನ್ನು ಮರಳಿ ಪಡಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಹಿಸ್ತಾ ಖಾನ್ ಅಂತಕ್ಕಂಥ ಒಬ್ಬ ನೂತನ ರಾಜ್ಯಪಾಲನನ್ನಾಗಿ, ದಕ್ಷಿಣದ ನೂತನ ರಾಜ್ಯಪಾಲನನ್ನಾಗಿ ಮಾಡಿ ಅವನು ಯಶಸ್ವಿ ಆಗ್ತಾನೆ. ಅಂದರೆ ನಂತರ ಶಹಿಸ್ತಾ ಖಾನ್ ಶಿವಾಜಿ ತನ್ನ ಬಾಲ್ಯದ ದಿನಗಳಲ್ಲಿ ಪೂನಾದಲ್ಲಿ ಅದನ್ನು ಕಳೆಯಲಾಗಿತ್ತು. ಹೀಗೆ ಆ ಪೂನಾದ ಮನೆಯಲ್ಲಿ ಬಂದು ಶಹಿಸ್ತಾ ಖಾನ್ ಅಂತಕ್ಕಂಥದ್ದು ನೆಲೆಸಿಬಿಟ್ಟ. ಅಂದರೆ ಶಿವಾಜಿಯ ಒಂದು ವಶವನ್ನು ಪಡೆದುಕೊಳ್ಳಬೇಕು ಅಂತ. ಸಾಮಾನ್ಯ ಶಕ 663ರಲ್ಲಿ, ಯಾಕಂದರೆ ಶಿವಾಜಿ ಬಹಳ ಚತುರತೆಯ ಸ್ವಭಾವವನ್ನು ಹೊಂದಿದ್ದ. ಕೆಲವೇ 100 ಸೈನಿಕರೊಂದಿಗೆ ವಿವಾಹದ ದಿಬ್ಬಣದ ರೀತಿಯಲ್ಲಿ ಮಾರುವೇಷದಲ್ಲಿ ಶಿವಾಜಿ ಅಂತಕ್ಕಂಥವನು ಆ ಮನೆಗೆ ಪ್ರವೇಶವನ್ನು ಮಾಡಿಕೊಂಡು ಪುನಃ ನಗರವನ್ನು ಪ್ರವೇಶ ಮಾಡ್ತಾನೆ. ಯಾವಾಗ ಈ ಮದುವೆ ದಿಬ್ಬಣದ ಮಾರುವೇಷದಲ್ಲಿ ಶಿವಾಜಿ ಅಂತಕ್ಕಂಥವನು ಪುನಃ ಪ್ರದೇಶವನ್ನು ಪ್ರವೇಶವನ್ನು ಮಾಡ್ತಾನೋ ಸುಲಭವಾಗಿ ಆ ಮನೆಯೊಳಗೆ ಒಂದು ದಾರಿಯನ್ನು ಆತ ಕಂಡುಕೊಂಡ. ಶಿವಾಜಿ ಶಹಿಸ್ತಾ ಖಾನ್ನ ಮೇಲೆ ದಾಳಿ ಮಾಡ್ತಾನೆ. ಶಹಿಸ್ತಾ ಖಾನ್ ತನ್ನ ಕೈ ಬೆರಳುಗಳನ್ನು ಕಳೆದುಕೊಂಡ. ಅಂದರೆ ಶಿವಾಜಿ ತನ್ನ ಖಡ್ಗದಿಂದ ಶಹಿಸ್ತಾ ಖಾನ್ನ ಮೇಲೆ ದಾಳಿ ಮಾಡಿ ಆ ಶಹಿಸ್ತಾ ಖಾನನ ಬೆರಳುಗಳನ್ನು ತುಂಡರಿಸುತ್ತಾರೆ. ಸೊ ಬೆರಳು ಇಲ್ಲ ಅಂತಂದಾಗ ಶಹಿಸ್ತಾ ಖಾನ್ ಶಿವಾಜಿ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆಯುಧಗಳನ್ನು ಹಿಡಿಬೇಕು, ನಮಗೆ ಬೆರಳುಗಳು ಬೇಕು. ಹೀಗೆ ಜೀವ ಭಯದಿಂದ ಶಹಿಸ್ತಾ ಖಾನ್ ಅಂತಕ್ಕಂಥವನು ಇಲ್ಲಿ ದೆಹಲಿಗೆ ಅವನು ಪಲಾಯನವನ್ನು ಮಾಡಿದ. ಇದರ ಪ್ರತಿಫಲ ಏನಾಯಿತು ಅಂದರೆ ಇದು ಶಿವಾಜಿಯ ಒಂದು ಖ್ಯಾತಿಯನ್ನು ಅಥವಾ ಕೀರ್ತಿಯನ್ನು ಅದು ಹೆಚ್ಚಿಸುವಲ್ಲಿ ಮತ್ತೊಂದು ಪ್ರಮುಖವಾಗಿದೆ. ಕಾರಣ ಏನು ಅಂತಂದರೆ ಯಾವುದೇ ಒಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯವನ್ನು ತನಗೆ ಸಂಬಂಧಿಸಿರ್ತಕ್ಕಂಥವನಲ್ಲ ಶಿವಾಜಿ. ಮರಾಠ ರಾಜ್ಯವನ್ನು ಸಂಘಟಿಸಬೇಕು, ಸ್ವತಂತ್ರ ಮರಾಠ ರಾಜ್ಯವನ್ನು ನೆಲೆಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೋರಾಟ ಆರಂಭ ಮಾಡಿರ್ತಾನೆ. ತನ್ನ 20 ವಯಸ್ಸು ತಲುಪುವುದಕ್ಕಿಂತ ಪೂರ್ವದಲ್ಲಿ ಒಂದು ವಿಶಾಲ ಸಾಮ್ರಾಜ್ಯದ ಒಬ್ಬ ದಂಡನಾಯಕನನ್ನು ಅಥವಾ ಈ ರಾಜ್ಯಪಾಲನನ್ನು ಏನು ಪರಾಭವಗೊಳಿಸಿದ. ಸಹಜವಾಗಿ ಶಿವಾಜಿಯ ಕೀರ್ತಿ ಅಂತಕ್ಕಂಥದ್ದು ಅದು ಇಮ್ಮಡಿಗೂ. ಇನ್ನು ಶಿವಾಜಿಯ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಸಾಧನೆ ಏನು ಅಂತಂದರೆ ಅದು ಸೂರತ್ ಮೇಲೆ ದಾಳಿ. ಯಾಕೆ ಸೂರತ್ ಮೇಲೆ ಶಿವಾಜಿ ಅಂತಕ್ಕಂಥ ದಾಳಿಯನ್ನು ಕೈಗೊಂಡ? ಸೂರತ್ ಮೇಲೆ ಕೈಗೊಳ್ಳೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂತ ನಾವು ನೋಡಿದಾಗ, ಸೂರತ್ ಬರ್ತಕ್ಕಂಥದ್ದು ಭಾರತದ ಪಶ್ಚಿಮ ತೀರ. ಸೊ ನಮಗೆಲ್ಲ ಗೊತ್ತಿದೆ, ಪಶ್ಚಿಮ ತೀರಕ್ಕೆ ಅರಬ್ಬಿ ಸಮುದ್ರ ಬರ್ತಾ ಇದೆ, ಪೂರ್ವದ ತೀರಕ್ಕೆ ಬಂಗಾಳ ಬರ್ತಾ ಇದೆ. ಹಾಗೆ ಪಶ್ಚಿಮ ತೀರದಲ್ಲಿ ಸಂಪತ್ಭರಿತವಾಗಿರ್ತಕ್ಕಂಥ ಒಂದು ಬಂದರು ಅದು ಸೂರತ್. ಈ ಸೂರತ್ ಮೇಲೆ 1664ರಲ್ಲಿ ಶಿವಾಜಿ ದಾಳಿಯನ್ನು ಮಾಡಿದ. 1664. ಸೊ ಸೂರತ್ ಮೇಲೆ ದಾಳಿ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಸಂಪತ್ಭರಿತವಾಗಿರ್ತಕ್ಕಂಥ ಬಂದರು ಅಷ್ಟೇ. ಬಹಳ ಸಂಪತ್ಭರಿತವಾಗಿರ್ತಕ್ಕಂಥ ಬಂದರು ಪ್ರದೇಶವಾಗಿತ್ತು. ದಾಳಿ ಮಾಡ್ತಾನೆ. ಪ್ರತಿಫಲ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಈತ ಕೊಳ್ಳೆ ಹೊಡಿತಾನೆ. ಅದರ ಜೊತೆಗೆ ಶಿವಾಜಿ 1 ಕೋಟಿ ರೂಪಾಯಿಯನ್ನು ಸಂಗ್ರಹಣೆ ಮಾಡ್ತಾನೆ. ಸೂರತ್ ಪ್ರದೇಶದ ಮೇಲೆ ಏನು ದಾಳಿ ಮಾಡಿದ ಶಿವಾಜಿ, ಅದರ ಪ್ರತಿಫಲ ಅಂದರೆ ಅಪಾರವಾಗಿರ್ತಕ್ಕಂಥ ಸಂಪತ್ತು ಇವನಿಗೆ ಲಭ್ಯವಾಗುವುದರ ಜೊತೆಗೆ ಸುಮಾರು 1 ಕೋಟಿ ರೂಪಾಯಿಗಳನ್ನು ಸಂಗ್ರಹಣೆಯನ್ನು ಮಾಡ್ತಾನೆ. ಹೀಗೆ ಮೊಘಲರನ್ನು ಬೆಂಬಲಿಸಿರ್ತಕ್ಕಂಥ ಇಂಗ್ಲಿಷರನ್ನು ಇವನು ಹಿಮ್ಮೆಟ್ಟಿಸ್ತಾನೆ. ಯಾಕಂದರೆ ಬ್ರಿಟಿಷರು ಭಾರತದಲ್ಲಿ
ಹೀಗೆ ಮೊಘಲರನ್ನ ಬೆಂಬಲಿಸಿರ್ತಕ್ಕಂತಹ ಇಂಗ್ಲಿಷರನ್ನ ಇಲ್ಲಿ ಹಿಮ್ಮೆಟ್ಟಿಸಿ ಮೊಘಲ್ ಸೈನ್ಯದ ಆಗಮನದ ಸುದ್ದಿ ಯಾವಾಗ ಶಿವಾಜಿಗೆ ಅರ್ಥವಾಯಿತು, ಸಹಜವಾಗಿ ಶಿವಾಜಿ ಆ ಸೂರತ್ ಪ್ರದೇಶದಿಂದ ಅವನು ಪಲಾಯನವನ್ನು ಮಾಡಿದ. ಸೊ ಹೀಗೆ ಆರಂಭದಲ್ಲಿ ಮೊಘಲರಿಗೆ ಇದೊಂದು ದೊಡ್ಡ ಹಿನ್ನಡೆ ಆಯಿತು. ಇದರಿಂದ ಔರಂಗಜೇಬ ಕುಪಿತನಾದ ಶಿವಾಜಿ ವಿರುದ್ಧ. ಹಾಗಾದರೆ ಶಿವಾಜಿಯನ್ನ ಶಿಕ್ಷಿಸಬೇಕು, ಅವನನ್ನು ದಂಡಿಸಬೇಕು, ಹತ್ತಿಕ್ಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಔರಂಗಜೇಬ್ ಮತ್ತೊಂದು ಯೋಜನೆಯನ್ನು ರೂಪಿಸ್ತಾನೆ. ಶಿವಾಜಿ ವಿರುದ್ಧ ಔರಂಗಜೇಬ್ ರಾಜ ಜೈಸಿಂಗ್ ಅಂತಕ್ಕಂತಹ ಒಬ್ಬ ದಂಡನಾಯಕನನ್ನು ಇವನು ಕಳುಹಿಸಿದರು. ಜೈಸಿಂಗ್ ತನ್ನ ಮಿಂಚಿನ ದಾಳಿಗಳಿಂದ ಜೈಸಿಂಗ್ ಇಲ್ಲಿ ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ, ಒಬ್ಬ ಸೇನಾ ಸರ್ದಾರನಾಗಿದ್ದ. ಇವನು ಮಿಂಚಿನ ದಾಳಿಗಳಿಂದ ಶಿವಾಜಿಯ ಕೆಲವು ಕೋಟೆಗಳನ್ನು ವಶಪಡಿಸಿಕೊಡ್ತಾನೆ. ಅದು ಪುರಂದರ್ ಅಂತಕ್ಕಂಥ ಕೋಟೆ, ರಾಯಗಢ ಅಂತಕ್ಕಂತಹ ಕೋಟೆ, ಹೀಗೆ ಶಿವಾಜಿಯ ಅಧೀನದಲ್ಲಿದ್ದಂತಹ ಅನೇಕ ಕೋಟೆಗಳನ್ನು ಇಲ್ಲಿ ರಾಜ ಜೈಸಿಂಗ್ ಅಂತಕ್ಕಂಥವನು ಇಲ್ಲಿ ವಶಪಡಿಸಿಕೊಂಡ. 1665ರಲ್ಲಿ, ಸೊ ವೆರಿ ಇಂಪಾರ್ಟೆಂಟ್ ಇದೊಂದು ಅಂಶ, 1665ರಲ್ಲಿ ಸಹಿ ಹಾಕಲಾದ ಪುರಂದರ್ ಒಪ್ಪಂದದಂತೆ 1665ರಲ್ಲಿ ಪುರಂದರ್ ಒಪ್ಪಂದ. ಓಕೆ, 1665ರಲ್ಲಿ ಇಲ್ಲಿ ಪುರಂದರ್ ಅಂತಕ್ಕಂಥ ಒಂದು ಒಪ್ಪಂದ ಆಯಿತು. ಈ ಪುರಂದರ್ ಒಪ್ಪಂದದಂತೆ ಶಿವಾಜಿ 23 ಕೋಟೆಗಳನ್ನು ಅವನು ಬಿಟ್ಕೊಡ್ಬೇಕು. ಶಿವಾಜಿ ಎಷ್ಟು ಕೋಟೆಗಳನ್ನು ಇಲ್ಲಿ ಜೈಸಿಂಗ್ ನನಗೆ ಇಲ್ಲಿ ಬಿಟ್ಟುಕೊಡಬೇಕು ಅಂತಂದ್ರೆ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸ್ಬಿಟ್ಟು ಕೇವಲ 12 ಕೋಟೆಗಳನ್ನು ಈತ ತನ್ನ ಅಧೀನದಲ್ಲಿಟ್ಕೊಂಡು. ಶಿವಾಜಿ ಅಧೀನಕ್ಕೆ 12 ಕೋಟೆಗಳು, ಮೊಘಲರಿಗೆ ಸುಮಾರು 23 ಕೋಟೆಗಳನ್ನು ಇಲ್ಲಿ ಬಿಟ್ಕೊಡ್ಲಾಯಿತು. ಜೊತೆಗೆ ಶಿವಾಜಿಯ ಮಗ ಸಂಭಾಜಿಯನ್ನ 500 ಮನ್ಸಬ್ದಾರರನ್ನಾಗಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಇಲ್ಲಿ ಕೈಗೊಳ್ಳಲಾಯಿತು. ಜೈಸಿಂಗ್ ಬಹಳ ಒತ್ತಾಯ ಮಾಡ್ತಾನೆ ಶಿವಾಜಿಗೆ. ಅವನು ಒತ್ತಾಯದ ಮೇಲೆ ಮೊಘಲರ ಆಸ್ಥಾನಕ್ಕೆ ಶಿವಾಜಿ ಭೇಟಿ ನೀಡ್ತಾನೆ. ಸಹಜವಾಗಿ ಶಿವಾಜಿಯನ್ನು ಅವಮಾನಿಸಿ ಅವನನ್ನು ಬಂಧನದಲ್ಲಿ ಇಡಲಾಯಿತು. ಹೀಗೆ ಬಂಧಿಸಲ್ಪಟ್ಟಿರ್ತಕ್ಕಂಥ ಶಿವಾಜಿಯನ್ನ ಅನಾರೋಗ್ಯ ಪೀಡಿತನಾಗಿರೋ ಹಾಗೆ ಶಿವಾಜಿ ನಟನೆಯನ್ನು ಮಾಡಿ ಏನು ಅರಮನೆಯಿಂದ ಸಿಹಿ ತುಂಬಿದ ಬುಟ್ಟಿಗಳು ಹೋಗ್ತಾ ಇದ್ವು, ಆ ಬುಟ್ಟಿಯಲ್ಲಿ ಅಡಗಿಕೊಂಡು ಸಂಭಾಜಿಯೊಂದಿಗೆ ಶಿವಾಜಿ ಪಲಾಯನವನ್ನು ಮಾಡಿದ. ಪುನಃ ಸನ್ಯಾಸಿಯ ವೇಷದಲ್ಲಿ ರಾಜ್ಯವನ್ನು ಈತ ಪ್ರವೇಶ ಮಾಡ್ತಾನೆ. ನಂತರ ಶಿವಾಜಿಯು 2 ಬಾರಿ ಸೂರತ್ತನ್ನು ಲೂಟಿ ಮಾಡಿದ. ಸುಮಾರು 2 ಬಾರಿ ಸೂರತ್ತನ್ನು ಲೂಟಿ ಮಾಡಿ ಏನು ಮೊಘಲರಿಗೆ ಬಿಟ್ಕೊಂಡಿರ್ತಕ್ಕಂತಹ ಸುಮಾರು 23 ಕೋಟೆಗಳನ್ನು ಏನು ಶಿವಾಜಿ ಇಲ್ಲಿ ಮೊಘಲರಿಗೆ ಅವುಗಳನ್ನು ಬಿಟ್ಟುಕೊಡಲಾಗಿತ್ತು, ಆ 23 ಕೋಟೆಗಳನ್ನು ಶಿವಾಜಿ ಮತ್ತೆ ಅವುಗಳನ್ನು ಮರಳಿ ಪಡೆದುಕೊಂಡು ಇದರಿಂದ ಔರಂಗಜೇಬನಿಗೆ ಅವನನ್ನು ನಿಗ್ರಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಸೊ ಇಷ್ಟೆಲ್ಲ ಸಾಧನೆಗಳನ್ನು ಕೈಗೊಂಡಿರ್ತಕ್ಕಂಥ ಶಿವಾಜಿ ಇಲ್ಲಿ ಸಾಮಾನ್ಯ ಶಕ 1674ರಲ್ಲಿ ಇವನಿಗೆ ರಾಯಗಢದಲ್ಲಿ ಪಟ್ಟಾಭಿಷೇಕ ಒಂದು ಮಹೋತ್ಸವ ಅಂತಕ್ಕಂಥದ್ದು. ಹೀಗೆ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆಯನ್ನು ಇವನು ಮಾಡಿಕೊಂಡು ರಾಯಗಢ ಅಂತಕ್ಕಂಥ ಪ್ರದೇಶದಲ್ಲಿ ಪಟ್ಟಾಭಿಷೇಕವಾಯಿತು. ವೈಭವ ವೈದಿಕ ವಿಧಿಯಾಚರಣೆಗಳ ಪ್ರಕಾರ ಇವನು ಛತ್ರಪತಿ ಅಂತಕ್ಕಂತಹ ಒಂದು ಬಿರುದನ್ನು ಈತ ಪಡೆದುಕೊಂಡ. ಛತ್ರಪತಿ ಛತ್ರಪತಿ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂದರೆ ನಾವು ಶಿವಾಜಿ ಅಂತ ಹೇಳ್ತೀವಿ.
ಶಿವಾಜಿಯ ಬಿರುದು ಯಾವುದು ಅಂದರೆ ಇಲ್ಲಿ ಛತ್ರಪತಿ ಅಂತ ಹೇಳಿ. ಸೊ ಹೀಗೆ ಛತ್ರಪತಿ ಅಂತಕ್ಕಂಥ ಬಿರುದನ್ನು ಈತ ಪಡೆದುಕೊಳ್ತಾನೆ. 1674ರಲ್ಲಿ ಇವನ ಕಿರೀಟ ಧಾರಣೆ ಅಂತಕ್ಕಂಥದ್ದು ಪರೀಕ್ಷೆ ದೃಷ್ಟಿಯಿಂದ ನಮಗೆ ಇಲ್ಲಿ 5 ಮಾರ್ಕ್ಸ್ಗೆ ಶಿವಾಜಿಯ ಸಾಧನೆಗಳೆಲ್ಲ ಕುರಿತು ಬರೆಯಿರಿ ಅಂತಂದಾಗ ನಾವು ಇಷ್ಟೆಲ್ಲ ಅಂಶಗಳನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಆದರೆ 1 ಅಂಕ 2 ಅಂಕದ ದೃಷ್ಟಿಯಿಂದ ಶಿವಾಜಿಯ ಒಂದು ಪ್ರಶ್ನೆ ನಾವು ನೋಡಿದಾಗ ಶಿವಾಜಿಯಲ್ಲಿ ಮತ್ತು ಯಾವಾಗ ಜನಿಸಿದ ಅಂತ ನಮ್ಮ ಪ್ರಶ್ನೆ ಬಂತು ಪರೀಕ್ಷೆಯಲ್ಲಿ ಅಂತಂದರೆ ಶಿವಾಜಿ ಶಿವನೇರಿ ಅಂತಕ್ಕಂಥ ಪ್ರದೇಶದಲ್ಲಿ 1627ರಲ್ಲಿ ಜನನವನ್ನು ಪಡೆದುಕೊಂಡ ಅಂತ ಹೇಳ್ತಾರೆ. ಶಿವಾಜಿಯ ತಂದೆ ತಾಯಿಗಳು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಶಹಜಿ ಭೋಂಸ್ಲೆ ಜೀಜಾಬಾಯಿ ಅಂತ. ಶಿವಾಜಿಯ ವಿದ್ಯಾಗುರು ಯಾರು ಅಂತ ನಮ್ಗೆ ಕೇಳಿದ್ರೆ ದಾದಾಜಿ ಕೊಂಡದೇವ್ ಅಂತ ಹೇಳ್ತಾರೆ. ಶಿವಾಜಿ ಜೀವನದ ಮೇಲೆ ಪ್ರಭಾವಿತರಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಯಾರು ಅಂತ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದರೆ ನಾವಿಬ್ಬರ ಹೆಸರನ್ನು ಹೇಳ್ತೀವಿ. ಸಂತರಾಗಿರ್ತಕ್ಕಂಥ ತುಕಾರಾಮ್ ಮತ್ತೆ ಇಲ್ಲಿ ರಾಮದಾಸ್ ಅಂತಕ್ಕಂಥ ಹೆಸರನ್ನು ಹೇಳ್ತೀವಿ. ಓಕೆ, ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಾನು ಇಲ್ಲೇನು ಹೇಳ್ತಾ ಇದ್ದೀನಿ ನಿಮಗೆ ಅಂತ. ಶಿವಾಜಿಯ ಮೇಲೆ ಅಥವಾ ಶಿವಾಜಿಯ ಜೀವನದ ಮೇಲೆ ಪ್ರಭಾವಿತರಾದ ಇಬ್ಬರು ಸಂತರನ್ನ ಹೆಸರಿಸಿ ಅಂತಂದರೆ ನೀವು ಇಲ್ಲಿ ಬರೀತೀರಾ ರಾಮದಾಸ್ ಮತ್ತೆ ತುಕಾರಾಮ್ ಅಂತ. ಶಿವಾಜಿಯ ವಿದ್ಯಾಗುರು ಬೇರೆ, ಶಿವಾಜಿಯ ಜೀವನದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ವ್ಯಕ್ತಿಗಳು ಬೇರೆ, ಸಂತರು ಬೇರೆ. ಶಿವಾಜಿಯ ವಿದ್ಯಾಗುರು ಅಂದರೆ ದಾದಾಜಿ ಕೊಂಡದೇವ್ ಅಂತ ಹೇಳಿ. ಶಿವಾಜಿಯ ಜೀವನದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಇಬ್ಬರು ಸಂತರು ಅಂದರೆ ಇಲ್ಲಿ ರಾಮದಾಸ್ ಮತ್ತು ತುಕಾರಾಮ್ ಅಂತ ಹೇಳಿ. ತಂದೆ ತಾಯಿಗಳು ಯಾರು ಅಂತಂದರೆ ಶಹಜಿ ಭೋಂಸ್ಲೆ ಜೀಜಾಬಾಯಿ ಅಂತ ಹೇಳಿ. ಓಕೆ, ಇವು 1 ಅಂಕ ಅಥವಾ 2 ಅಂಕದ ದೃಷ್ಟಿಯಿಂದ ಬರ್ತಕ್ಕಂಥ ಪ್ರಶ್ನೆ. ಶಿವಾಜಿಯ ಬಿರುದು ಯಾವುದು ಅಂತಂದರೆ ಛತ್ರಪತಿ ಅಂತ ಹೇಳ್ತಾರೆ. ಕಾಲಾನುಕ್ರಮದಲ್ಲಿ ಶಿವಾಜಿಯ ಜನನ ಅಂತ ಹೇಳಿದಾಗ ನಾವು ಈ ಏರು ಬರಬೇಕು. ಕಾಲಾನುಕ್ರಮ ನಮಗೊಂದು ಪ್ರಶ್ನೆ ಇದೆ, ಕಾಲಾನುಕ್ರಮ ಅಂತ ಪ್ರಶ್ನೆ ಬರುತ್ತೆ. ಘಟನೆಗಳನ್ನು ನಾವು ಕಾಲಕ್ಕೆ ಅನುಕ್ರಮವಾಗಿ ಬರೀತಾ ಹೋಗಬೇಕು. ಶಿವಾಜಿಗೆ ಕಿರೀಟ ಧಾರಣೆ ಅಂತ ಪ್ರಶ್ನೆ ಕೇಳಿದಾಗ, ಕಾಲಾನುಕ್ರಮದ ಪ್ರಶ್ನೆ ಕೇಳಿದಾಗ 1474 ಬರೀಬೇಕು. ಸೊ ಇಲ್ಲಿ 3 ಪ್ರಶ್ನೆಗಳು ಬರ್ಬೋದು ಕಾಲಾನುಕ್ರಮದ ದೃಷ್ಟಿಯಿಂದ. ಶಿವಾಜಿಯ ಮರಣ 27, ಇಲ್ಲಿ ಶಿವಾಜಿಯ ಕಿರೀಟ ಧಾರಣೆ ಅಂದಾಗ 1674. ಇನ್ನೂ 1-2 ಅಂಕದ ಪ್ರಶ್ನೆ ಶಿವಾಜಿ ಪಾಠದಲ್ಲಿ ಬರುತ್ತೆ. ಪುರಂದರ ಒಪ್ಪಂದ ಯಾವಾಗ ಯಾರ ಮಧ್ಯೆ ಸಂಭವಿಸಿತು ಅಂತ ನಮಗೆ ಪ್ರಶ್ನೆ ಬರ್ಬೋದು. ಆಗ 1665 ಅಂತಕ್ಕಂಥದ್ದು ನಮಗೆ ನೆನ್ಪಿಡಬೇಕು. ಜೈಸಿಂಗ್ ಮತ್ತು ಶಿವಾಜಿಯ ಮಧ್ಯೆ ಈ ಪುರಂದರ ಒಪ್ಪಂದ ಅಂತಕ್ಕಂಥದ್ದು ಉಂಟಾಯಿತು ಅಂತ ನಮಗೆ ಗೊತ್ತು. ಅಥವಾ ಪುರಂದರ ಒಪ್ಪಂದ ಅಂತ ಪರೀಕ್ಷೆಗೆ 1 ಮಾರ್ಕ್ಸ್ ಕಾಲಾನುಕ್ರಮ ಕೇಳಿದ್ರೆ 1665 ಅಂತಕ್ಕಂಥದ್ದು ಗೊತ್ತು. ಹೀಗೆ ಕೆಲ ಸಮಯದ ನಂತರ ಪಟ್ಟಾಭಿಷೇಕದ ನಂತರ ಶಿವಾಜಿ ಹುಬ್ಬಳ್ಳಿಯ ಮೇಲೆ, ವೆಲ್ಲೂರು ಪ್ರದೇಶದ ಮೇಲೆ, ತಂಜಾವೂರಿನ ರಾಜನಾಗಿದ್ದವನ ಮಲಗ ಸಹೋದರ ವೆಂಕೋಜಿಯ ಮೇಲೆ ಈತ ತನ್ನ ನಿಯಂತ್ರಣವನ್ನು ಒಳಪಡಿಸಿಕೊಂಡು ಅನತಿ ಕಾಲದಲ್ಲಿ ಶಿವಾಜಿ 1480ರ ಕಾಲದಲ್ಲಿ ಈತ ಮರಣವನ್ನು, ಹೀಗೆ ಒಂದು ಸ್ವತಂತ್ರವಾಗಿರತಕ್ಕಂತಹ ಮರಾಠ ರಾಜ್ಯವನ್ನು ನೆಲೆಗೊಳಿಸುವಲ್ಲಿ ಬಹಳ ಪರಿಶ್ರಮದ ಫಲವಾಗಿ ಮರಾಠರ ಒಂದು ರಾಜ್ಯ ಅಂತಕ್ಕಂಥದ್ದು ಶಿವಾಜಿಯ ನೇತೃತ್ವದಲ್ಲಿ ಅದು ಸ್ಥಾಪನೆ ಆಯಿತು ಅಂತ. ಸೊ ನಾನು ಇಲ್ಲಿವರೆಗೂ ಕೂಡ ನಿಮಗೆ ಶಿವಾಜಿಯ ಆರಂಭಿಕ ಜೀವನ, ಶಿವಾಜಿಯ ಸಾಧನೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇದರಲ್ಲಿ ಬರ್ತಕ್ಕಂಥ 1, 2 ಅಂಕ ಮತ್ತು ಕಾಲಾನುಕ್ರಮದ ಪ್ರಶ್ನೆಗಳನ್ನು ಕುರಿತು ನಾನು ಚರ್ಚೆ ಮಾಡಿದ್ದೀನಿ. ಇನ್ನು ಮುಂದಿನ ತರಗತಿಯಲ್ಲಿ ಶಿವಾಜಿಯ ಆಡಳಿತ ಪದ್ಧತಿ ಕುರಿತು ನಾವು ಮುಂದಿನ ತರಗತಿಯಲ್ಲಿ